ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗುತ್ತೆ ಗೊತ್ತಾ? ಕನ್ನಡಿಗನಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಹಾಗಾದ್ರೆ ಫಿಕ್ಸ್ ಆಗುತ್ತಾ? ಬಿಜೆಪಿ ಹೈಕಮಾಂಡ್ನಲ್ಲಿ ಮಹತ್ವದ ಬದಲಾವಣೆಯೊಂದು ನಡೀತಾ ಇದೆ. ಕನ್ನಡಿಗನಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟಾನ. ಬಿಜೆಪಿ ಹೈಕಮಾಂಡ್ನಲ್ಲಿ ಮಹತ್ವದ ಡೆವಲಪ್ಮೆಂಟ್. ಹಾಗಾದ್ರೆ ಯಾರದು? ಜೆಪಿ ನಡ್ಡಾ ಸ್ಥಾನಕ್ಕೆ ಕನ್ನಡಿಗ ಬರೋದು ಬಹುತೇಕ ಖಚಿತ. ಜೆಪಿ ನಡ್ಡಾರ ಸ್ಥಾನಕ್ಕೆ ಕನ್ನಡಿಗ ಬರೋದಾದ್ರೆ ಯಾರು ಬರ್ತಾರೆ? ರೇಸ್ನಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದೆ ಜೋಶಿ ಹೆಸರು. ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಅರ್ಜುನ್ ರಾಮ್ ಮೇಘವಾಲ್, ಪ್ರಹ್ಲಾದ್ ಜೋಶಿ ಹೆಸರುಗಳು ಹೈಕಮಾಂಡ್ ಪಡಸಾಲೆಯಲ್ಲಿ. ಜೋಶಿ ಪರವೇ ನರೇಂದ್ರ ಮೋದಿ, ಅಮಿತ್ ಶಾಗೆ ಒಲವು. ಕನ್ನಡಿಗ ಜೋಶಿ ಪರವೇ ಆರ್ಎಸ್ಎಸ್ ಮುಖಂಡರ ಒಲವು. ಜುಲೈ ಮೊದಲ ವಾರದೊಳಗೆ ಬಿಜೆಪಿಗೆ ಹೊಸ ಸಾರಥಿ ಜೋಶಿ. ಕನ್ನಡಿಗನಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಫಿಕ್ಸ್. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ನಲ್ಲಿ ಮಹತ್ವದ ಬದಲಾವಣೆ ನಡೀತಾ ಇದೆ. ಜೆಪಿ ನಡ್ಡಾ ಸ್ಥಾನಕ್ಕೆ ಕನ್ನಡಿಗ ಬರುವುದು ಬಹುತೇಕ ಖಚಿತ. ಹಾಗಾದ್ರೆ ಯಾರಾಗಿರಬಹುದು? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗಿರಬಹುದಾ? ಇನ್ನು ಬಿಜೆಪಿಯ ಪಡಸಾಲೆಯಲ್ಲಿ ಸಾಕಷ್ಟು ಹೆಸರುಗಳು ತಳುಕು ಹಾಕೊಂಡಿದೆ. ಆ ಹೆಸರುಗಳಿಗೆ ಆರ್ಎಸ್ಎಸ್ ಎಷ್ಟು ಬೆಂಬಲ ಕೊಡಬಹುದು? ಆ ಹೆಸರುಗಳಲ್ಲಿ ಆರ್ಎಸ್ಎಸ್ನ ಮುಖಂಡರೇನಾದರೂ ಅಭ್ಯಂತರಗಳನ್ನು ಹಾಕಿದ್ರೆ ಆ ಹೆಸರು ಕಣ್ಮರೆಯಾಗುತ್ತೆ. ಅಂಥದ್ರಲ್ಲಿ ಆರ್ಎಸ್ಎಸ್ ಮುಖಂಡರುಗಳ ಒಲವು ಪ್ರಹ್ಲಾದ್ ಜೋಶಿ ಹೆಸರ ಮೇಲಿದೆ. ಇನ್ನು ನರೇಂದ್ರ ಮೋದಿ, ಅಮಿತ್ ಶಾ ಅವರ ಒಲವು ಕೂಡ ಪ್ರಹ್ಲಾದ್ ಜೋಶಿ ಮೇಲಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಬಿಜೆಪಿ ಹೈಕಮಾಂಡ್ನಲ್ಲಿ ಮಹತ್ವದ ಬದಲಾವಣೆ. ಜೆಪಿ ನಡ್ಡಾ ಸ್ಥಾನಕ್ಕೆ ಕನ್ನಡಿಗ ಬರೋದು ಬಹುತೇಕ ಫಿಕ್ಸ್ ಆಗಿದೆ. ರೇಸ್ನಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದೆ ಜೋಶಿ ಹೆಸರು. ಧರ್ಮೇಂದ್ರ ಪ್ರಧಾನ್, ಮನೋಹರ್ ಲಾಲ್ ಖಟ್ಟರ್, ಶಿವರಾಜ್ ಸಿಂಗ್ ಚೌಹಾಣ್, ಅರ್ಜುನ್ ರಾಮ್ ಮೇಘವಾಲ್, ಪ್ರಹ್ಲಾದ್ ಜೋಶಿ ಹೆಸರುಗಳು ಹೈಕಮಾಂಡ್ ಪಡಸಾಲೆಯಲ್ಲಿದೆ. ಜೋಶಿ ಪರವೇ ನರೇಂದ್ರ ಮೋದಿ, ಅಮಿತ್ ಶಾಗೂ ಕೂಡ ಒಲವಿದೆ. ಇನ್ನು ಕನ್ನಡಿಗ ಜೋಶಿ ಪರವೇ ಆರ್ಎಸ್ಎಸ್ ಮುಖಂಡರ ಒಲವಿರೋದ್ರಿಂದಾಗಿ ಜುಲೈ ಮೊದಲ ವಾರದೊಳಗೆ ಬಿಜೆಪಿಗೆ ಹೊಸ ಸಾರಥಿ ಜೋಶಿ ಆಗ್ತಾರೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂತಹದ್ದು. ಇನ್ನು ಪ್ರಹ್ಲಾದ್ ಜೋಶಿಯನ್ನು ಹೊರತುಪಡಿಸಿದರೆ ಇನ್ಯಾರಾಗ್ತಾರೆ? ಬಿಜೆಪಿ ಒಳಗೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಕನ್ನಡಿಗ ಪ್ರಹ್ಲಾದ್ ಜೋಶಿಗೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಎನ್ನುವಂತಹದ್ದೇ ಅತ್ಯಂತ ಕೌತುಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.